ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ನಾಳೆ ಇದೆ ಗಣೇಶ ಜಯಂತಿ. ಗಣಪತಿಯ ಜನ್ಮತಿಥಿಯನ್ನು ಗಣೇಶ ಜಯಂತಿಯನ್ನಾಗಿ ಆಚರಿಸ್ತೀವಿ. ನಾಳೆ ಪೃಥ್ವಿ ತಳದ ಮೇಲೆ ಗಣೇಶ ತತ್ವ ಪ್ರತ್ಯಕ್ಷ ರೂಪದಲ್ಲಿರುತ್ತದೆ. ಅಂದರೆ ಶ್ರೀ ಗಣೇಶ ಈ ದಿನ ಪೃಥ್ವಿ ಮೇಲೆ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಗಣೇಶ ಜಯಂತಿಯ ಸೇವೆಗಳಿಗೆ ತುಂಬಾ ಮಹತ್ವ ಇದೆ. ಈ ದಿನ ಮಾಡಿದಂತಹ ಸೇವೆ 100% ಫಲಿಸುತ್ತದೆ. ಇದು ನನ್ನ ಸ್ವತಃ ಅನುಭವದ ಮಾತು. ಈ ಗಣೇಶ ಜಯಂತಿಯನ್ನು ಹೇಗೆ ಆಚರಿಸಬೇಕು, ಯಾವ ಸೇವೆಯನ್ನು ಮಾಡಬೇಕು ಅಂತ ಈಗ ನೋಡೋಣ. ನಾಳೆ ಗಣೇಶನ ಮೂರ್ತಿಗೆ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು. ಸ್ವಚ್ಛ ಬಟ್ಟೆಯಿಂದ ಒರೆಸಿಕೊಂಡು ಅರಿಶಿನ, ಕುಂಕುಮ, ಚಂದನವನ್ನು ಗಣೇಶನಿಗೆ ಹಚ್ಚಬೇಕು. ಗರಿಕೆ ಹೂವು, ಕೆಂಪು ದಾಸವಾಳವನ್ನು ಅರ್ಪಿಸಬೇಕು. ಗಣೇಶನ ಬಲಗೈ ಮೇಲೆ ಕೊಬ್ಬರಿ ಮತ್ತು ಬೆಲ್ಲವನ್ನು ಇಡಬೇಕು. ದೀಪ ಧೂಪವನ್ನು ಬೆಳಗಿಸಿ ಮೋದಕದ ನೈವೇದ್ಯವನ್ನು ತಪ್ಪದೆ ತೋರಿಸಬೇಕು. ಇದರ ಜೊತೆಗೆ ನಾಳೆ ತಪ್ಪದೆ 5 ಎಳ್ಳು ಮತ್ತು ಬೆಲ್ಲದ ಉಂಡೆಯನ್ನು ಗಣೇಶನಿಗೆ ಅರ್ಪಿಸಿ. ಇದು ಗಣೇಶ ಜಯಂತಿಯ ವಿಶೇಷ ನೈವೇದ್ಯ. 5 ಎಳ್ಳು ಬೆಲ್ಲದ ನೈವೇದ್ಯ, ಎಳ್ಳು ಬೆಲ್ಲದ ಉಂಡೆಯ ನೈವೇದ್ಯವನ್ನು ಗಣೇಶನಿಗೆ ಅರ್ಪಿಸಿ ನಿಮ್ಮ ಇಚ್ಛೆಯನ್ನು ಹೇಳಬೇಕು. ಈ ಇಚ್ಛೆ ಖಂಡಿತವಾಗಿಯೂ ವರ್ಷದ ಒಳಗೆ ಫಲಿಸುತ್ತದೆ. ಇದು ರಿಸಲ್ಟ್ ಕೊಟ್ಟೇ ಕೊಡುತ್ತದೆ. ಈಗ ಮತ್ತೊಂದು ಸೇವೆಯನ್ನು ಹೇಳ್ತೀನಿ. 11 ಅಥವಾ 21 ಸಲ ಗಣಪತಿ ಅಥರ್ವ ಶೀರ್ಷದ ಪಠನೆಯನ್ನು ಮಾಡಬೇಕು ಅಥವಾ ಆಲಿಸಬೇಕು. ಇದು ಕೂಡ ನಾಳೆ ಮಾಡುವಂತಹ ಅನುಭವ ಸಿದ್ಧ ಸೇವೆ. ಇದರ ಜೊತೆಗೆ 1 ಮಾಲೆ ಗಣೇಶನ ಈ ಪ್ರಭಾವಿ ಮಂತ್ರವನ್ನು ಪಠಿಸಬೇಕು. ಮಂತ್ರವನ್ನು ಈಗ ಹೇಳ್ತೀನಿ. ಮಂಗಲಮೂರ್ತೆ ಮೋರಯ ದುರಿತನಾಶನ ಕೃಪಾಕರ. ಮಂಗಲಮೂರ್ತೆ ಮೋರಯ ದುರಿತನಾಶನ ಕೃಪಾಕರ. ಮಂಗಲಮೂರ್ತಿ ಅನ್ನಬೇಡಿ, ಮಂಗಲಮೂರ್ತಿನೇ ಇದು. ಮಂಗಲಮೂರ್ತೆ ಮೋರಯ ದುರಿತನಾಶನ ಕೃಪಾಕರ. ಈ ಮಂತ್ರವನ್ನು ನೀವು ನಾಳೆ 108 ಸಲ ಪಠನೆಯನ್ನು ಮಾಡಬೇಕು. ಈ ಮಂತ್ರ ತುಂಬಾ ಫಲಕಾರಿಯಾದ ಮಂತ್ರವಾಗಿದೆ. ಇದರ ಜೊತೆಗೆ 21 ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಕೈಯಲ್ಲಿ ಹಿಡಿದು ಗಣಪತಿ ಅಥರ್ವ ಶೀರ್ಷವನ್ನು ಪಠಿಸಬೇಕು. ನಂತರ ಈ ಗರಿಕೆ ಹುಲ್ಲನ್ನು ದಾರಕ್ಕೆ ಗಂಟು ಹಾಕಿ ಈ ರೀತಿಯ 21 ಗರಿಕೆ ಹುಲ್ಲಿನ ಗಂಟುಗಳನ್ನು ಮಾಡಿ ಈ ಹಾರನ್ನು ಗಣೇಶನಿಗೆ ಅರ್ಪಿಸಬೇಕು. ಇದು ತುಂಬಾ ಪ್ರಭಾವಿಯಾದ ಸೇವೆಯಾಗಿದೆ. ನಿಮ್ಮ ಸಂಕಟ ಎಷ್ಟೇ ದೊಡ್ಡದಿದ್ದರೂ ಸರಳವಾಗಿ ಈ ಸೇವೆಯಿಂದ ಬಗೆಹರಿಯುತ್ತದೆ. ನಾಳೆ ತಪ್ಪದೆ ಈ ಸೇವೆಯನ್ನು ಮಾಡಿ ನೋಡಿ. ಈ ಸೇವೆಗಳೊಂದಿಗೆ ಭಕ್ತಿ ಭಾವವನ್ನು ಶ್ರೀ ಗಣೇಶನಿಗೆ ನಾಳೆ ಅರ್ಪಿಸಿ. ನಿಮ್ಮ ಅನುಭವವನ್ನು ನೀವು ಸ್ವತಃನೇ ಶೇರ್ ಮಾಡ್ತೀರಾ. ಶುಭವಾಗಲಿ. ಬೈ. ಟೇಕ್ ಕೇರ್.